ಕ್ಯಾಜುಯಾಲಿಟಿ ಎಲ್ಲ ಇತ್ತು. ಕ್ಯಾಜುಯಾಲಿಟಿಗೆ ಏಕಾಏಕಿ ಬಂದವರು ಈ ಥರ ಏಟ್ ಬಿದ್ದಿದೆ ಅಂದರು. 3 ಆರೋಗ್ಯವಾಗಿ ನಡ್ಕೊಂಡೇ ಬಂದಿದ್ದೆ. ಅದಕ್ಕೆ ಚೀಟಿ ಮಾಡಿಸ್ಕೊಂಡ್ಬನ್ನಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಮತ್ತು ಎಲ್ಲಿ ಅಂತ ಕೇಳಿದ್ದಕ್ಕೆ ಚೀಟಿ ಕೊಡೋ ಜಾಗನ ತೋರಿಸಿದ್ದೆ. ಆಮೇಲೆ ಕ್ಯಾಜುಯಾಲಿಟಿಯಿಂದ ನಾವು ಹೊರಗೆ ಬೆಳಗ್ಗೆ 6 ಗಂಟೆ ಆಗಿದ್ದು ಹೊರಗಡೆ ಹೀಗೆ ಬಂದೆ. ಆಗ ಮತ್ತೊಮ್ಮೆ ಅವ್ರು ಕೇಳಿದ್ರೆ ಎಲ್ಲಿ ಮಾಡಿಸೋದು ಅಂತ. ಅಲ್ಲೇ ಒಳಗಡೆ ಹೋಗು ಅಂತ ಹೇಳಿದ್ದಕ್ಕೆ ಅವ್ರು ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿಕೊಂಡು ಬಂದು ನಮ್ಮ ಅಪ್ಪಂದ ಹಾಸ್ಪಿಟ್ಲು ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟ ಪದ ಬಳಸಿ ಅಲ್ಲಿಂದ ಅಲ್ಲೇ ಮಾಡ್ಕೊಂಡು ಬಂದೆ. ಇದಾಗಿದೆ. ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಸುಧಾಕರ್ ಅವ್ರ ಮೇಲೆ ಕೆಲವು ವ್ಯಕ್ತಿಗಳು ಹಲ್ಲೆ ಮಾಡಿರ್ತಾರೆ. ಈ ಹಲ್ಲೆ 6 ಗಂಟೆ 10 ನಿಮಿಷಕ್ಕೆ ಅವ್ರ ಮೇಲೆ ಹಲ್ಲೆ ನಡೀತದೆ. ಈ ಹಲ್ಲೆ ನಡೆದಾಗ ಸಂಬಂಧಪಟ್ಟ ಏನು ಸಿಬ್ಬಂದಿಗಳಿರ್ತಾರೆ ಅವರನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಅವರ ವಿರುದ್ಧ ದೂರನ್ನು ಕೊಟ್ಟಿರ್ತಾರೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು 10:15 ಆದರೂ ಬಂದು ಇದುವರೆಗೂ ಅವರ ಯೋಗಕ್ಷೇಮವನ್ನು ವಿಚಾರಿಸಲಿಲ್ಲ. ಇದು ಒಂದು ದುರಾದೃಷ್ಟಕರ ವಿಚಾರವಾಗಿರ್ತದೆ ನಮ್ಮ ತಾಲೂಕಿನಲ್ಲಿ. ಯಾಕೆಂದರೆ ಇವತ್ತು THO ಬಂದಿಲ್ಲ, DHO ಬಂದಿಲ್ಲ, AM ಅವರು ಈಗ ತಡವಾಗಿ ಬಂದಿರ್ತಾರೆ ಇಲ್ಲಿ. ಅಂದರೆ ಇಲ್ಲಿನ ಸಿಬ್ಬಂದಿಗೆ ಏನಾದರೂ ಅನಾಹುತ ಆದರೆ ಇಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಮುಂದೆ ನಿಂತು ಕಾರ್ಯನಿರ್ವಹಿಸಬೇಕಾಗ್ತದೆ. ಆದರೆ ಅಡ್ಮಿನಿಸ್ಟ್ರೇಟಿವೇ ಈಗ ಬಂದರೆ ಅವ್ರಿಗೆ ರಕ್ಷಣೆ ಕೊಡೋರು ಅಂತ ಯಾರು ಇಲ್ಲಿ ಪ್ರಶ್ನೆ ಆಗಿದೆ. ಯಾಕಂದರೆ ಈಗ